ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಚಿಗುರು ಸಂಸ್ಥೆಯ ಲಯವರ್ಣ ನೃತ್ಯೋತ್ಸವ ಅದ್ದೂರಿ ಯಶಸ್ಸು. ಟ್ರಸ್ಟ್ನ 106ನೇ ಕಾರ್ಯಕ್ರಮವಾದ ಲಯವರ್ಣ ನೃತ್ಯೋತ್ಸವವು ನಗರದ ಮಲ್ಲತ್ತಳ್ಳಿಯ ಕಲಾಗ್ರಾಮ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. 450ಕ್ಕೂ ಹೆಚ್ಚು ಮಕ್ಕಳು ಭರತನಾಟ್ಯ, ಕಥಕ್, ಒಡಿಸ್ಸಿ, ಕುಚ್ಚುಪುಡಿ, ಮೋಹಿನಿಯಾಟ್ಟಂ ಸೇರಿದಂತೆ ವಿವಿಧ ಶಾಸ್ತ್ರೀಯ ನೃತ್ಯಗಳನ್ನು ಪ್ರದರ್ಶಿಸಿ ಮೆಚ್ಚುಗೆ ಗಳಿಸಿದರು. ಕಾರ್ಯಕ್ರಮವನ್ನು ಡಾಕ್ಟರ್ ಸಹನಾ ಪ್ರದೀಪ್ ಭಟ್ ಉದ್ಘಾಟಿಸಿದರು. ಸಂಸ್ಥೆಯ ಮುಖ್ಯಸ್ಥೆ ವಿದುಷಿ ವಿ. ಸಂತೋಷಿ ಅವರ ಮಕ್ಕಳಿಗೆ ಉತ್ತಮ ಕಲಾ ವೇದಿಕೆ ಕಲ್ಪಿಸುವುದು ಸಂಸ್ಥೆಯ ಧ್ಯೇಯ ಎಂದು ತಿಳಿಸಿದರು. ಕಾರ್ಯದರ್ಶಿ ಕಿಶಾಂತ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಗುರುಗಳು, ಕಲಾವಿದರು, ಪೋಷಕರು, ಸ್ವಯಂ ಸೇವಕರು ಹಾಗೂ ಸಹಯೋಗಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ನಮಸ್ಕಾರ. ಚಿಗುರು ಕಲ್ಚರಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರುವಂತಹ 106ನೇ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನು ಮಾಡಿಕೊಟ್ಟಿದ್ದೇವೆ. ಹೆಚ್ಚು ಕಡಿಮೆ ಇವತ್ತು 400ರಿಂದ 500 ಪ್ರತಿಭಾನ್ವಿತ ಭರತನಾಟ್ಯ ಕಲಾವಿದರು ಇವತ್ತು ಕಲಾಗ್ರಾಮ ಎನ್ನುವಂಥ ಬೆಂಗಳೂರು ನಗರದ ಸಭಾಂಗಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳಾಗಿರುವಂತಹ ಡಾಕ್ಟರ್ ಸಹನಾ ಪ್ರದೀಪ್ ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥದ್ದು. ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇರೋದು ಭಾರಿ ವಿಶೇಷವಾಗಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಇದ್ದೇನೆ, ಚಿಗುರು ಸಂಸ್ಥೆ ಬೆಂಗಳೂರು ಅಲ್ಲದೇ ದೇಶದಾದ್ಯಂತ ಪ್ರಪಂಚದಾದ್ಯಂತ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಮಹತ್ ಆಸೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಭರತನಾಟ್ಯ ಕ್ಷೇತ್ರದಲ್ಲಿ ಮೊದಲ ಹೆಜ್ಜೆ ಇಡುವ ಪ್ರತಿಯೊಂದು ಕಲಾವಿದರಿಗೂ ಕೂಡ ಚಿಗುರು ಸಂಸ್ಥೆ ಮೊದಲ ವೇದಿಕೆಯನ್ನು ಸದಾ ನೀಡ್ತಾ ಬಂದಿದೆ, ಮುಂದೆ ಕೂಡ ನೀಡ್ತಾ ಇರುತ್ತೆ. ಸರ್ವರಿಗೂ ನಮಸ್ಕಾರ, ಧನ್ಯವಾದ. ಮತ್ತು ಇವತ್ತೆಲ್ಲ ಎಷ್ಟು ಜನ ಮಕ್ಕಳಿಗೆ ಪುರಸ್ಕಾರ ಇಟ್ಕೊಂಡಿದ್ದೀರಾ? ಹೆಚ್ಚು ಕಡಿಮೆ ಒಂದು 300 ಮಕ್ಕಳಿದ್ದಾರೆ ಸರ್. ಅವರಿಗೆ ಪುರಸ್ಕಾರ ಅನ್ನೋದಕ್ಕಿಂತ ಅವರಿಗೊಂದು ಬೆನ್ತಟ್ಟಿ ಮುಂದೆ ನೀವು ಇನ್ನೂ ಬೆಳಿಬೇಕು ಅನ್ನೋದಕ್ಕೆ ಒಂದು ನೆನಪಿನ ಕಾಣಿಕೆ ಅಂತ ಇರ್ಬೋದು, ಅಥವಾ ECCRT ಸ್ಕಾಲರ್ಶಿಪ್ಪಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳಿಗೆ ಪ್ರಶಂಸನಾ ಪತ್ರ ಇರ್ಬೋದು, ಅಥವಾ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೆದ್ದು ಬಂದಿರುವಂಥ ಮಕ್ಕಳನ್ನು ಪ್ರಚೋದಿಸ್ತಾ ಇರುವಂಥ ಕಾರ್ಯಕ್ರಮ ಇರ್ಬೋದು. ಇದನ್ನೆಲ್ಲ ಇಟ್ಕೊಂಡಿದ್ವಿ. ಸುಮಾರು 25ಕ್ಕೂ ಜಾಸ್ತಿ ನೃತ್ಯ ಗುರುಗಳನ್ನು ಇವತ್ತು ಕರೆದು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಮತ್ತು ಹಿಂದೆ ಮುಂದೆ ಬೇರೆ ಬೇರೆ ಏನೇನು ಪ್ಲಾನಿಂಗ್ಸ್ ಇದೆ ನಿಮ್ಮ ಸಂಸ್ಥೆ? ಮುಂದಿನ ಕಾರ್ಯಕ್ರಮ ಬಂದು ಕಾಠ್ಮಂಡು ದೇವಸ್ಥಾನ, ಅದು ಬಂದು ನಮಗೆ ನೇಪಾಳ ದೇಶದಲ್ಲಿರುವಂಥದ್ದು. ಅದಾದ ಮೇಲೆ ಬಾಲಿಯಲ್ಲಿ ಇಂಟರ್ನ್ಯಾಷನಲ್ ಕಾರ್ಯಕ್ರಮ 2027 ಜನವರಿ 5, 6, 7ರಲ್ಲಿ ನಡೀತಾ ಇರ್ತದೆ. ಈಗ ನೆಕ್ಸ್ಟು ಅಯೋಧ್ಯ ರಾಮ ಮಂದಿರದಲ್ಲಿ ಕೂಡ ಅದ್ಭುತವಾದಂಥ ಶಿವಾರ್ಪಣ ಮತ್ತು ರಾಮ ಅರ್ಪಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಸರ್. ವಿದುಷಿ ಸುಪ್ರಿಯಾ ಕಾರ್ತಿಕೇಯನ್. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು ನಾಟ್ಯಪ್ರಿಯ ನೃತ್ಯ ಕಲಾನಿಕೇತನ. ಈ ನೃತ್ಯ ಸಂಸ್ಥೆ ಲಯವರ್ಣಂ ಸಂತೋಷಿ ಮ್ಯಾಮ್ ಅವರು ಆರ್ಗನೈಸ್ ಮಾಡ್ತಾ ಇರೋದು. ಚಿಗುರು
ಕಲ್ಚರಲ್ ಚಾರಿಟೇಬಲ್ ಟ್ರಸ್ಟ್ ಅವರು. ನಾವು ಐದು ವರ್ಷದಿಂದ ಈ ಪ್ರೋಗ್ರಾಮ್ಗೆ ಬರ್ತಾ ಇದ್ವಿ. ಲಾಸ್ಟ್ ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡಿದ್ದು ಉಡುಪಿದಲ್ಲಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಅವಾಗ ರಾಧಾಕೃಷ್ಣ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಸೊ ಅವ್ರ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಾಗೆಲ್ಲ ನಮ್ಗೆ ಏನು ಅನಿಸುತ್ತೆ ಅಂದರೆ ಅವ್ರ ಆ್ಯಂಬಿಯನ್ಸು ಅಥವಾ ಅವ್ರು ಹೆಂಗೆ ಆರ್ಗನೈಸ್ ಮಾಡ್ತಾರೆ, ದಟ್ ಈಸ್ ಆಲ್ವೇಸ್ ಟಾಪ್ ನಾಚ್. ಇವಾಗ ನಾವು ಒಂದು ಸತಿ ಏನಾದರೂ ಬಂದರೆ ತಿರ್ಗಾ ಬರಬೇಕು ಅನಿಸುತ್ತೆ. ಸೊ ಆ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಂತೋಷಿ ಮ್ಯಾಮ್ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನಮ್ಮ ಗುರುಗಳಾದ ವಿದುಷಿ ಸುಪ್ರಿಯ ಕಾರ್ತಿಕೇಯನ್ ಅವ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಯಾವ್ಯಾವ ನೃತ್ಯಗಳು ಮಾಡ್ತಾರೆ? ಇವತ್ತು 4 ನೃತ್ಯ ಮಾಡ್ತಾ ಇದ್ವಿ. ಒಂದು ಮೀನಾಕ್ಷಿ ದೇವ್ರದ್ದು, ಮತ್ತು 3